ಎಂ ಮತ್ತು ಎನ್ ಅಕ್ಷರದ ಸ್ವಭಾವ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಕ್ಷರ ಎಂ. ಸಾಮಾನ್ಯವಾಗಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಕುಟುಂಬ ಮತ್ತು ತಮ್ಮವರಿಗಾಗಿ ಹೆಚ್ಚು ಯೋಚನೆ ಮಾಡತಕ್ಕಂಥ ಸ್ವಭಾವ ಇವರದಾಗಿರುತ್ತೆ. ಆದರೆ ತುಂಬ ನೋವುಗಳು ಇರುತ್ತೆ, ಹೊರಗೆ ತೋರಿಸುವಂಥ ವ್ಯಕ್ತಿಗಳು ಇವರಾಗಿರೋದಿಲ್ಲ. ಇವ್ರದೇ ಆದಂಥ ಕೆಲವೊಂದು ಭಾವನೆಗಳು ಇರುತ್ತೆ ಇವರ ಹತ್ರ. ಆದರೆ ಇವರ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತವೆ. ಸುಲಭವಾಗಿ ಕೈ ಬಿಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರಂಗಿಲ್ಲ. ಇವರ ಪರಿಶ್ರಮ ಮತ್ತು ಇವರ ಧೈರ್ಯವೇ ಮುಂದೆ ಕರೆದೊಯ್ಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎನ್ ಅಕ್ಷರದವರು ಆಳವಾಗಿ ಯೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರ ಜೀವನವನ್ನು ಸಾಮಾನ್ಯವಾಗಿ ತಗೊಳ್ಳುವಂಥ ವ್ಯಕ್ತಿಗಳು ಇವರಂತೂ ಅಲ್ಲವೇ ಅಲ್ಲ. ಇವರು ಪ್ರತಿಯೊಂದು ವಿಷಯವನ್ನು ಗಂಭೀರವಾಗಿ ಯೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಪ್ರತಿಯೊಂದು ವಿಚಾರವನ್ನು ಗಂಭೀರವಾಗಿ ಯೋಚನೆ ಮಾಡತಕ್ಕಂಥದ್ದಾಗಿರುತ್ತೆ ಇವರದ್ದು. ಇವರ ಜೀವನದಲ್ಲಿ ಅಚಾನಕ್ಕಾಗಿ ಬದಲಾವಣೆಗಳು ಬರುತ್ತೆ. ಇವರ ಬುದ್ಧಿ ಮತ್ತು ಇವರ ಅನುಭವವನ್ನೇ ಇವರಿಗೆ ಸರಿಯಾದ ದಾರಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಈಗಿತ್ತು ಎಂ ಮತ್ತು ಎನ್ ಅಕ್ಷರದ ಸ್ವಭಾವ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.